ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಅವಕಾಶ ನೀಡಲಾಗಿದೆ. ರಾಜ್ಯದ ಜೆಂಟಲ್ಮ್ಯಾನ್ ರಾಜಕಾರಣಿ ಎಂದೇ ಹೆಸರಾಗಿರುವ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಅವಕಾಶ ನೀಡಲಾಗಿದ್ದು, ಇದರೊಂದಿಗೆ ಮತ್ತೊಮ್ಮೆ ಅವಕಾಶ ಕೇಳಿದ್ದ ಹಿಂದೂ ಟೈಗರ್ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕನಸು ನುಚ್ಚು ನೂರಾಗಿದೆ. ಕಾಗೇರಿ 6 ಬಾರಿ ಶಾಸಕರಾಗಿ, ಒಮ್ಮೆ ಸಚಿವರಾಗಿ, ಒಮ್ಮೆ ಸ್ಪೀಕರ್ ಆಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು, ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲೂ ಗುರುತಿಸಿಕೊಂಡ ಚಾಣಾಕ್ಷ ರಾಜಕಾರಣಿ. ದಕ್ಷಿಣ ಭಾರತದ ಪ್ರಸಿದ್ಧ ಅತಿ ದೊಡ್ಡ ಜಾತ್ರೆ ಖ್ಯಾತಿಯ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತ ಕೋಟಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುವವರು ಶ್ರೀ ಪಯ್ಯು ಚೌಟಿ ಸಂಸ್ಥಾಪಕರು, ಸಾರಿಕಾ ಸೇವಾ ಟ್ರಸ್ಟ್, ಶಿರಸಿ. ಶಿರಸಿಯ ಶ್ರೀ ಮಾರಿಕಾಂಬ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಬಯಸುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್, ಶಿರಸಿ. ಶ್ರೀ ಶ್ರೀಧರ್ ಎಚ್ ಮೊಗೇರ್ ಅಧ್ಯಕ್ಷರು, ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು, ಶ್ರೀ ಪ್ರಕಾಶ್ ಡಿ ಮಧುಗುನಿ ಸಂಘದ ಆಂತರಿಕ ಸಲಹೆಗಾರರು, ಶ್ರೀ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು. ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತ ಕೋಟಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸುಮಾ ಆರ್ ಉಗ್ರಾಣ್ಕರ್, ನಿರ್ದೇಶಕರು, ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ, ಮತ್ತು ರಾಜು ನರಸಿಂಹ ಉಗ್ರಾಣ್ಕರ್, ಸಾಮಾಜಿಕ ಕಾರ್ಯಕರ್ತರು. ಧಾರವಾಡಕ್ಕೆ ವರ್ಗಾವಣೆಗೊಂಡಿದ್ದ ಆರ್ ದೇವರಾಜ್ ಇಂದು ಜಾತ್ರಾ ಗದ್ದುಗೆಗೆ ಬಂದು ದೇವಿಯ ದರ್ಶನ ಪಡೆದರು. ಶಿರಸಿ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ತಮ್ಮ ವಿಶಿಷ್ಟ ಕೆಲಸ ಕಾರ್ಯಗಳಿಂದ ಹೆಸರು ಪಡೆದು ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಧಾರವಾಡಕ್ಕೆ ವರ್ಗಾವಣೆಗೊಂಡಿದ್ದ ಆರ್ ದೇವರಾಜ್ ಇಂದು ಜಾತ್ರಾ ಗದ್ದುಗೆಗೆ ಬಂದು ದೇವಿಯ ದರ್ಶನ ಪಡೆದರು. ಜನರನ್ನು ಸಂಘಟಿಸುತ್ತಾ ತನ್ನದೇ ಆದ ಶೈಲಿಯಲ್ಲಿ ಸಾಮಾಜಿಕ ಕೆಲಸ ನಿರ್ವಹಿಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಶಿರಸಿಯ ಭಗತ್ ಸಿಂಗ್ ಬ್ರಿಗೇಡ್ ಇವರ ವತಿಯಿಂದ ಶಿರಸಿ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಸ್ವಾಗತ ಕೋರುತ್ತಾ ದೇವರು ಎಲ್ಲರಿಗೂ ಉತ್ತರ ಅಭಿವೃದ್ಧಿ, ಆರೋಗ್ಯ, ಸುಖ, ಶಾಂತಿ ನೀಡಲಿ ಎಂದು ಹಾರೈಸುವ ಸರ್ವ ಸದಸ್ಯರು, ಭಗತ್ ಸಿಂಗ್ ಬ್ರಿಗೇಡ್, ಶಿರಸಿ. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸಿದ ಸಕಲ ಭಕ್ತ ಕೋಟಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುವವರು ರೋಷನ್ ಆಟೋ ರೀಕಂಡೀಷನ್ ವರ್ಕ್ಸ್ ಇವರಿಂದ ಅನಿಲ್ ನಾಯ್ಕ್, ಆಕಾಶ್ ಬಳ್ಳಾರಿ, ಅಭಿಷೇಕ್ ಗೌಡ, ಕುದ್ದೂಸ್, ಶಂಕರ್ ಹಾಗೂ ಮೋಸಿನ್. ಎಸ್ಪಿಡಿ ರೋಡ್ ಲೈನ್ಸ್ ಮತ್ತು ಅರ್ತ್ ಮೂವರ್ಸ್ ಮಾಲೀಕರು ಮತ್ತು ಪ್ರಗತಿಪರ ರೈತರಾದ ಶ್ರೀ ನಟರಾಜ್ ಬಿ ಹೊಸೂರು, ದನಗನಹಳ್ಳಿ ಇವರ ವತಿಯಿಂದ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರೊಂದಕ್ಕೆ ಹಾರ್ದಿಕ ಶುಭಾಶಯಗಳು. ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಖ್ಯಾತಿಯ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟಿಗೆ ಆತ್ಮೀಯವಾಗಿ ಶುಭ ಕೋರುವವರು ರಮೇಶ್ ಆರ್ ಭಟ್, ಮಾಜಿ ನಗರಸಭಾ ಸದಸ್ಯರು, ವಿದ್ಯಾನಗರ, ಶಿರಸಿ. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುವವರು ಗ್ರೌಂಡ್ವುಡ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್, ಉಡುಪಿ. ಉಡುಪಿಯ ಹೆಸರಾಂತ ಫರ್ನಿಚರ್ ತಯಾರಿಕಾ ಫ್ಯಾಕ್ಟರಿಯಿಂದ ನೇರ ನಿಮ್ಮ ಮನೆಗೆ ಕೊಂಡೊಯ್ಯುವ ಅವಕಾಶ. ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ 100% ಗ್ಯಾರಂಟಿಯೊಂದಿಗೆ ನಮ್ಮ ಸೇವೆ ಈಗ ಉಡುಪಿ, ಭಟ್ಕಳ, ಕುಮಟಾದಲ್ಲಿ. ಅತಿ ಶೀಘ್ರದಲ್ಲಿ ದಾಂಡೇಲಿ ಹಾಗೂ ಶಿರಸಿಯಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮಲ್ಲಿ ಎಲ್ಲ ಬಗೆಯ ವುಡನ್ ಫರ್ನಿಚರ್, ಕುಷನ್ ಫರ್ನಿಚರ್, ವುಡನ್ ವಾರ್ಡ್ರೋಬ್, ಡೈನಿಂಗ್ ಟೇಬಲ್, ವುಡನ್ ಪಾಟ್ ದೊರೆಯುತ್ತವೆ. ಯಾವುದೇ ಕಸ್ಟಮೈಸ್ ಫರ್ನಿಚರನ್ನು ನಾವು ನಿಮ್ಮ ಮನೆಯ ಅಳತೆಗನುಗುಣವಾಗಿ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಕರ್ಟನ್, ವಾಲ್ಪೇಪರ್ ಮಾಡಿಕೊಡಲಾಗುವುದು. ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್, ಮೊಬೈಲ್, ಲ್ಯಾಪ್ಟಾಪ್ ಉತ್ತಮ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ.
ಜಗತ್ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬ್ರೌನ್ ವುಡ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್ ಉಡುಪಿ. ಇದೀಗ ನಿಮ್ಮ ಭಟ್ಕಳ, ಕುಮಟಾ, ಶಿರ್ಸಿ ಹಾಗೂ ದಾಂಡೇಲಿಯಲ್ಲಿ ನಿಮ್ಮ ಸೇವೆಗೆ ಲಭ್ಯ. ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಶಿರ್ಸಿ ಇವರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಶಿರ್ಸಿ ಇವರ ವತಿಯಿಂದ ಏರ್ಪಡಿಸಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ದಿನಾಂಕ 24/3/2024 ಆದಿತ್ಯವಾರ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ಗಣೇಶ್ ನಗರ ಗೆಳೆಯರ ಬಳಗ ಶಿರ್ಸಿ ಮತ್ತು KR ಕಂಬಾರ್ ಇಂಜಿನಿಯರ್ ಫಾಸ್ಟೆಕ್ ಪ್ರೈ ಲಿಮಿಟೆಡ್ ಶಿರ್ಸಿ ಇವರ ಪ್ರಾಯೋಜನ ಮಾಡಿದ್ದು, ಇವರನ್ನು ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶ್ರೀ ರಮೇಶ್ ಶೆಟ್ಟಿ, ಕೃಷ್ಣ ಗಾಂವ್ಕರ್, ಗಣೇಶ್ ಹೆಗಡೆ, ಸಾಫ್ಟೆಕ್ ಪ್ರೈ ಲಿಮಿಟೆಡ್ ಶಿರ್ಸಿಯ ಇಂಜಿನಿಯರ್ KR ಕಂಬಾರ್ ಅವರು ಸೇರಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಅನ್ನ ಪ್ರಸಾದ ಸ್ವೀಕರಿಸಲು ಆಗಮಿಸಿದ ಭಕ್ತರಿಗೆ ಬಡಿಸುವುದರ ಮೂಲಕ ಚಾಲನೆ ನೀಡಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೋಜನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಆಗಮಿಸಿದ ನಗರಸಭಾ ಸದಸ್ಯರಾದ ಶ್ರೀ ಆನಂದ್ ಸಾಲೇರ್ ಆಗಮಿಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸಚಿನ್ ಕೋಡ್ಕಣಿ, ಸತೀಶ್ ನಾಯ್ಕ್ ಮಧುರವಳ್ಳಿ, ಶ್ರೀಪತಿ ನಾಯ್ಕ್, ಕಿರಣ್ ಮಡಿವಾಳ್, ಕೇಶವ್ ಪಾಲೇಕರ್, ಉದಯ್ ಶೆಟ್ಟಿ, ದಿನೇಶ್ ನಾಯ್ಕ್, ರಾಜೇಶ್ ಮೈದೂರ್ಗಿ ಮಠ, ರಾಜೇಶ್ ಚಾವಡಿ, ಪ್ರಥಮ್ ಶಾನ್ಬಾಗ್, ಸತ್ಯಸಾಯಿ ಸಮಿತಿ ಸದಸ್ಯರು, ಇತರ ಸ್ನೇಹಿತರು ಜೊತೆಯಾದರು. ತಾಯಿಯ ಪ್ರಸಾದವನ್ನು ಆದಷ್ಟು ಭಕ್ತರಿಗೆ ನಾವು ಪ್ರಸಾದವನ್ನ ಕೊಡಬೇಕೆಂಬುದು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟಿನ ಉದ್ದೇಶವಾಗಿರುತ್ತದೆ. ಹಾಗಾಗಿ ತಾವುಗಳು ನಮ್ಮೊಂದಿಗೆ ಎಷ್ಟು ನೀವು ಸಹಕರಿಸ್ತೀರೋ ಅಷ್ಟು ತಾಯಿಯ ಪ್ರಸಾದವನ್ನು ವಿತರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದಷ್ಟು ಸ್ವಚ್ಛತೆ ಬಗ್ಗೆ ಗಮನವಿರಲಿ. ಆದಷ್ಟು ಯಾವುದೇ ಅವಸರ ಬೇಡ, ಯಾರೋ ಅವಸರ ಬೇಡ. ದಯವಿಟ್ಟು ಎಲ್ಲರಿಗೂ ತಾಯಿಯ ಪ್ರಸಾದ ವಿತರಿಸುವಂತ ಕೆಲಸ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ನವರು ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಯಾವುದೇ ಅವಸರಗಳು ಬೇಡ, ಶಾಂತ ರೀತಿಯಿಂದ ಸಹಕರಿಸಿ. ಆದಷ್ಟು ನಿಂತುಕೊಂಡೇ ಊಟ ಮಾಡಿ ದಯವಿಟ್ಟು, ಯಾಕೆಂದ್ರೆ ನಿಂತುಕೊಂಡು ಜಾಗಗಳ ಅಭಾವಗಳು ಆಗುತ್ತವೆ. ಹಾಗಾಗಿ ಆದಷ್ಟು ಭಕ್ತಾದಿಗಳು ನಿಂತುಕೊಂಡೇ ಆದಷ್ಟು ಬೇಗನೆ ಪ್ರಸಾದವನ್ನು ಸೇರಿಸಿಕೊಂಡು ಆ ನಂತರ ತಾವು ಹೊರಗಡೆ ಹೋದರೆ ಇನ್ನೂ ಹೆಚ್ಚು ಭಕ್ತರಿಗೆ ನಾವು ಈ ಅನ್ನ ಪ್ರಸಾದವನ್ನ ಸೇವೆಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾರೂ ಸಹ ತಾಯಿಯ ಪ್ರಸಾದವನ್ನ ವೇಸ್ಟ್ ಮಾಡಬೇಡಿ. ಯಾರೂ ಸಹ ತಾಯಿಯ ಪ್ರಸಾದವನ್ನು ವೇಸ್ಟ್ ಮಾಡಬೇಡಿ. ತಮ್ಗೆ ಎಷ್ಟು ಬೇಕು ಅಷ್ಟೇ ತಾಯಿಯ ಪ್ರಸಾದವನ್ನ ಸ್ವೀಕರಿಸಿ ಮಹಾಭಕ್ತಾದಿಗಳೇ. ಆದಷ್ಟು ಭಕ್ತರು ದಯವಿಟ್ಟು ನಿಂತುಕೊಂಡು ತಾಯಿಯ ಪ್ರಸಾದವನ್ನ ಸ್ವೀಕರಿಸಿ. ಯಾರು ವಿಶೇಷವಾಗಿ ಮಾತು ಬೇಡ, ಕಥೆ ಬೇಡ. ದಯವಿಟ್ಟು ಏನಿದ್ರು ತಾಯಿಯ ಪ್ರಸಾದವನ್ನು ಆದಷ್ಟು ಬೇಗನೆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ತಾವು ಹೊರಗಡೆ ಹೋದರೆ ಇನ್ನೂ ಹೆಚ್ಚು ತಾಯಿಯ ಭಕ್ತರಿಗೆ ಅನ್ನ ಪ್ರಸಾದವನ್ನು ವಿತರಿಸುವಂತಹ